ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರು ಸೇರಿ ನಾನಾ ಕಡೆ ದಾಳಿ ಮಾಡಿದ್ದಾರೆ. ಎಲ್ಲೆಲ್ಲಿ ದಾಳಿಯಾಗಿದೆ, ಏನು ಬೆಳವಣಿಗೆ ಆಗಿದೆ ಅದರ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರು ಸೇರಿ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. 6 ಕಡೆ ಹೆಚ್ಚು ಕಡಿಮೆ. ಬೆಂಗಳೂರು, ಗದಗ, ಕಲಬುರಗಿ, ರಾಯಚೂರು, ಚಿತ್ರದುರ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ 5 ಕಡೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. 10 ಭ್ರಷ್ಟ ಅಧಿಕಾರಿಗಳ ನಿವಾಸಗಳಲ್ಲಿ ಲೋಕ ಅಧಿಕಾರಿಗಳ ಶೋಧ ಈಗಲೂ ಕೂಡ ಮುಂದುವರಿತಾ ಇದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರಿಸುಮಾರು 6 ಕಡೆ ಏಕಕಾಲದಲ್ಲೇ ದಾಳಿಯಾಗಿದೆ. ಬೆಂಗಳೂರಿನಲ್ಲೇ 5 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಲಬುರಗಿ ಪಾಲಿಕೆ ಅಧಿಕಾರಿ ಮನೆಯಲ್ಲಿ ಚಿನ್ನದ ಖಜಾನೆ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರಂತೆ. ರಾಮಪ್ಪ ನಿವಾಸದಲ್ಲಿ ದುಂಡಿನ ಕಂತೆ, ಚಿನ್ನಾಭರಣ ಇರೋದು ಕೂಡ ಪತ್ತೆಯಾಗಿದೆ. 3 ದೃಶ್ಯ ನೋಡ್ತಾ ಇದ್ದೀರಿ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಭ್ರಷ್ಟ ಅಧಿಕಾರಿಗಳ ನಿವಾಸದಲ್ಲಿ ಪತ್ತೆಯಾಗಿದೆ ಅಂತ. ಪ್ರಮುಖವಾಗಿ ಕಲಬುರಗಿ, ಬೆಂಗಳೂರು, ಗದಗ ಇಲ್ಲೆಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಪ್ರಮುಖವಾಗಿ ಕಲಬುರಗಿ ಪಾಲಿಕೆ ಅಧಿಕಾರಿ ನಿವಾಸದಲ್ಲಿ ಅಂತೆ ಚಿನ್ನದ ಖಜಾನೆಯೇ ಪತ್ತೆಯಾಗ್ಬಿಟ್ಟಿದೆ. ರಾಮಪ್ಪ ನಿವಾಸದಲ್ಲಿ ದುಡ್ಡಿನ ಕಂತೆ, ಚಿನ್ನಾಭರಣವನ್ನ ಕೂಡ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಈಗಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಮುಂದುವರೆಸಿದ್ದಾರೆ. ಮೂರು ದೃಶ್ಯ. ಗದಗ್ನಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಸಹಜವಾಗಿ ಈ ಸರ್ಕಾರಿ ಅಧಿಕಾರಿಗಳು ಯಾವುದೇ ಕೆಲಸ ಮಾಡಿಕೊಡ್ಬೇಕಂದ್ರೂ ಕೂಡ ಲಂಚ ಕೇಳಿರ್ತಾರೆ. ಲಂಚಕ್ಕೆ ಬೇಡಿಕೆ. ಜನಸಾಮಾನ್ಯರಿಗೆ ಒಂದು ರೈಟ್ಸ್ ಇದೆ. ಈ ರೀತಿ ಲಂಚ ಕೇಳಿದವರ ಬಗ್ಗೆ ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡೋದಕ್ಕೆ. ಸೊ ಆ ದೂರಿನ ಅನ್ವಯವೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಹಲವು ಕಡೆ ದಾಳಿ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದಾದ್ಯಂತ ಭರ್ಜರಿ ಬೇಟೆಯಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ತಿಮಿಂಗಲಗಳು ಕೂಡ ಬಲೆಗೆ ಬಿದ್ದಿವೆ. ಅದರಲ್ಲೂ ಕಲಬುರಗಿ ಪಾಲಿಕೆ ಅಧಿಕಾರಿ ಮನೆಯಲ್ಲಿ ಚಿನ್ನದ ಖಜಾನೆಯೇ ಸಿಕ್ಕಿದೆ. ರಾಮಪ್ಪ ನಿವಾಸದಲ್ಲಿ ದುಡ್ಡಿನ ಕಂತೆ, ಚಿನ್ನಾಭರಣವನ್ನ ಲೋಕಾಯುಕ್ತ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಲೋಕ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ. ಬೆಂಗಳೂರಿನಲ್ಲೇ 5 ಕಡೆ ದಾಳಿ ನಡೆದಿದೆ. 10 ಭ್ರಷ್ಟ ಅಧಿಕಾರಿಗಳ ಮನೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಬೆಂಗಳೂರು, ಗದಗ, ಕಲಬುರಗಿ, ರಾಯಚೂರು, ಚಿತ್ರದುರ್ಗ, ಬೆಂಗಳೂರು ಸೇರಿ 6 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲೂ ಕಲಬುರಗಿಯ ಪಾಲಿಕೆ ಅಧಿಕಾರಿ ರಾಮಪ್ಪ ನಿವಾಸದಲ್ಲಿ ದುಡ್ಡಿನ ಕಂತೆ, ಚಿನ್ನಾಭರಣವನ್ನ ಸೀಸ್ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಈಗಲೂ ಕೂಡ ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಒಂದ್ ಕಡೆ ಧ್ರುವ, ಮತ್ತೊಂದು ಕಡೆ ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಬೆಂಗಳೂರಿನ 6 ಕಡೆ ದಾಳಿಯಾಗಿರುವಂತಹ ವಿಚಾರ ಗೊತ್ತಾಗ್ತದೆ. ಅಂದ್ರೆ ಬೆಂಗಳೂರಿನಲ್ಲಿ ಹಲವು ಕಡೆ ದಾಳಿಯಾಗಿದೆ, ರಾಜ್ಯದಾದ್ಯಂತ ದಾಳಿಯಾಗಿದೆ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಲ್ಲೆಲ್ಲಿ ದಾಳಿಯಾಗಿದೆ? ಎಸ್ ಶ್ರೀಪಾದ್, ಮುಖ್ಯವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ 6 ಜಿಲ್ಲೆಯಲ್ಲಿ 10 ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಖನ ನೀಡಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರಿನ 5 ಕಡೆ ರೇಡ್ ಆಗಿರುವಂಥದ್ದು. ಅದರಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಇರ್ಬೋದು, ಹಾಗೆ ಪಾಲಿಕೆಯ ಇನ್ಸ್ಪೆಕ್ಟರ್ ಇರ್ಬೋದು. ಅದಾದ ನಂತರ ಬೆಂಗಳೂರು ಗ್ರಾಮಾಂತರದ DHO ಸುನೀಲ್ ಕುಮಾರ್ ಅವರ ಮನೆಯ ಮೇಲೆ ಕೂಡ ರೇಡ್ ಆಗಿದೆ. ಬಸವೇಶ್ವರ ನಗರದಲ್ಲಿ ಇರುವಂಥ ಅವರ ನಿವಾಸದ ಮೇಲೆ ರೇಡ್ ಮಾಡಿದ್ದಾರೆ. ಅದರಲ್ಲಿ ದೇವನಹಳ್ಳಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರುವಂಥ ಅವರ ಒಂದು ಕಚೇರಿ ಏನಿದೆ ಅದ್ರ ಮೇಲೆ ಕೂಡ ರೇಡ್ ಮಾಡಿ ದಾಖಲಾತಿಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಲೋಕಾಯುಕ್ತ ಅಧಿಕಾರಿಗಳ ತಂಡ ಇವತ್ತು ಬೆಳ್ಳಂಬೆಳಗ್ಗೆ ಹೋಗಿ ಅವರ ಶಾಖನ್ನ ನೀಡಿದೆ. ಮುಖ್ಯವಾಗಿ ಮನೆ ಇರ್ಬೋದು, ಕಚೇರಿ ಇರ್ಬೋದು, ಎಲ್ಲ ಕಡೆ ಕೂಡ ಸದ್ಯ ಶೋಧವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಈಗ ಲಭ್ಯವಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಹಲವು ಅಧಿಕಾರಿಗಳ ಮನೆಯಲ್ಲಿ ಚಿನ್ನಾಭರಣ ಇರ್ಬೋದು, ದುಬಾರಿ ಬೆಲೆಯ ಫರ್ನಿಚರ್ ಇರ್ಬೋದು, ಹಾಗೆ ಐಷಾರಾಮಿ ಬಂಗಲೆಯನ್ನ ಹೊಂದಿರೋದು ಕೂಡ ಪತ್ತೆಯಾಗಿದೆ. ಅವರ
ಆಸ್ತಿ ಎಷ್ಟಿದೆ, ಮೂಲ ಆದಾಯ ಎಷ್ಟಿದೆ, ಅದಕ್ಕೂ ಹೆಚ್ಚುವರಿಯಾಗಿ ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಎನ್ನುವಂಥ ಒಂದು ಮೌಲ್ಯಮಾಪನವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸಾರ್ವಜನಿಕರಿಂದ ದೂರು ಬರ್ತಾ ಇದ್ದ ಹಾಗೆ ಈ ಒಂದು ಕ್ರಮವನ್ನು ಲೋಕಾಯುಕ್ತದವರು ಕೈಗೊಂಡು ಏಕಾಏಕಿಯಾಗಿ ಇವತ್ತು ದಾಳಿಯನ್ನು ನಡೆಸಿ ಎಲ್ಲ ಅಧಿಕಾರಿಗಳಿಗೆ ಕೂಡ ಈಗ ಶಾಕನ್ನು ನೀಡಿರುವಂಥದ್ದು. ಅವರ ಪುತ್ರರಿರ್ಬೋದು, ಪತ್ನಿ ಇರ್ಬೋದು, ಎಲ್ಲರ ಅಕೌಂಟನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮನೆಯಿಂದ ಯಾರಿಗೂ ಕೂಡ ಹೊರ ಹೋಗಲಿಕ್ಕೆ ಬಿಡದೆ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಈಗ BBMPಯ ಇನ್ಸ್ಪೆಕ್ಟರ್ ಒಬ್ಬರ ಮನೆ ಮೇಲೆ ಕೂಡ ದಾಳಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಹಲವು ದಾಖಲೆಗಳು ಹಾಗೆ ಚಿನ್ನಾಭರಣ ಲಭ್ಯವಾಗಿದೆ ಎನ್ನುವಂತ ಮಾಹಿತಿ ಇದೆ. ವಾಪಸ್ ಬರ್ತೀವಿ, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಕಡೆ ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಆಗಿದೆ. ಆ ಕುರಿತ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಏನೆಲ್ಲ ಆಗ್ತಾ ಇದೆ ಕಲಬುರಗಿಯಲ್ಲಿ? ಶ್ರುತಿ, ಬೆಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿರುವಂಥದ್ದು. ಕಲಬುರಗಿ ಮಹಾನಗರ ಪಾಲಿಕೆಯ ಉಪ ಆಯುಕ್ತರು ಮತ್ತು ಸೂಪ್ರಿಡೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂಥ RP ಜಾಧವ್, ರಾಮಪ್ಪ ಜಾಧವ್ ಅವರ ಮನೆ ಮತ್ತು ಫಾರ್ಮ್ ಹೌಸು, ಮಹಾನಗರ ಪಾಲಿಕೆಯ ಕಚೇರಿ ಮೇಲೆ ಒಟ್ಟು 3 ಅಧಿಕಾರಿಗಳ ತಂಡ, ಒಟ್ಟು 30 ಜನರ ಅಧಿಕಾರಿಗಳ ತಂಡ ಇದೀಗ ದಾಳಿ ಮಾಡಿರುವಂಥದ್ದು. ಕಲಬುರಗಿ ನಗರದ ಉದಯನಗರದಲ್ಲಿ ನಾನೀಗ ಇರುವಂಥದ್ದು. ಈಗಾಗಲೇ ಇದು RP ಜಾಧವ್ ಅವರ ಮನೆ ಆಗಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಅಧಿಕಾರಿಗಳು ಇಲ್ಲಿ ಶೋಧ ಕಾರ್ಯವನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಲಬುರಗಿ ನಗರದ ಏನು ಉದಯನಗರದಲ್ಲಿರುವಂಥ ಮನೆ ಮತ್ತು ಫರ್ತಾಬಾದ್ ಬಳಿ ಇರುವಂಥ ಫಾರ್ಮ್ ಹೌಸು, ಅದರ ಜೊತೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಕೂಡ ಅವರ ಕಚೇರಿ ಏನಿದೆ ಅಲ್ಲೂ ಕೂಡ ಒಟ್ಟು 3 ಲೋಕಾಯುಕ್ತ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಮನೆಯಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಚಿನ್ನಾಭರಣ ಕೂಡ ಪತ್ತೆಯಾಗಿರುವಂಥ ವಿಚಾರ ಈಗ ಗೊತ್ತಾಗಿರುವಂಥದ್ದು. ಅಂದರೆ ಸುಮಾರು 300 ಗ್ರಾಮ್ನಷ್ಟು ಚಿನ್ನಾಭರಣ ಪತ್ತೆಯಾಗಿದೆ. ಸಾಕಷ್ಟು ಪ್ರಮಾಣದ ದಾಖಲೆಗಳು ಕೂಡ ವಶಕ್ಕೆ ಪಡೆದಿರುವಂಥದ್ದು ಕೂಡ ಇದೀಗ ಬಯಲಿಗೆ ಬರ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಕಲಬುರಗಿ ಮಹಾನಗರ ಪಾಲಿಕೆಗೆ ಕಿರಿಯ ಇಂಜಿನಿಯರ್ ಆಗಿ ಸೇರಿಕೊಂಡಂಥ ಜಾಧವ್ ಅವರು ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಮಹಾನಗರ ಪಾಲಿಕೆಯಲ್ಲೇ ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು. ಇವತ್ತು ಕಿರಿಯ ಇಂಜಿನಿಯರ್ ಆಗಿ ಸೇರಿಕೊಂಡಂಥ ಜಾಧವ್ ಅವರು ಅದೇ ಪಾಲಿಕೆ ಕಚೇರಿಯಲ್ಲೇ ಸೂಪ್ರಿಡೆಂಟ್ ಇಂಜಿನಿಯರ್ ಆಗಿರುವಂಥದ್ದು, ಜೊತೆಗೆ ಉಪ ಆಯುಕ್ತರಾಗಿ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಮತ್ತೊಂದು ಕಡೆ ಈಗಾಗಲೇ 30 ಲಕ್ಷದಷ್ಟು ಸ್ಟಾಕ್ ಮಾರ್ಕೆಟ್. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಕಡೆ ಧ್ರುವ ಕೂಡ ಮಾಹಿತಿ ಕೊಡ್ತಾ ಇದ್ರು. ಇಬ್ಬರಿಗೂ ಕೂಡ ಧನ್ಯವಾದಗಳು. ಒಟ್ಟಿನಲ್ಲಿ 6 ಕಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಸಾಯಂಕಾಲದ ಹೊತ್ತಿಗೆ ಯಾರ್ಯಾರ ಮನೆಯಲ್ಲಿ ಏನೇನು ಪತ್ತೆ ಆಯಿತು ಎಲ್ಲ ಮಾಹಿತಿ ಸಿಕ್ಬಿಡುತ್ತೆ. ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರು ಸೇರಿ ನಾನಾ ಕಡೆ ದಾಳಿ ಮಾಡಿದ್ದಾರೆ. ಎಲ್ಲೆಲ್ಲಿ ದಾಳಿಯಾಗಿದೆ, ಏನು ಬೆಳವಣಿಗೆ ಆಗಿದೆ, ಅದರ ಮಾಹಿತಿಯನ್ನು ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಬೆಂಗಳೂರು ಸೇರಿ ಹಲವು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. 6 ಕಡೆ ಹೆಚ್ಚು ಕಡಿಮೆ. ಬೆಂಗಳೂರು, ಗದಗ, ಕಲಬುರಗಿ, ರಾಯಚೂರು, ಚಿತ್ರದುರ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ 5 ಕಡೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ ಅಧಿಕಾರಿಗಳು. 10 ಭ್ರಷ್ಟ ಅಧಿಕಾರಿಗಳ ನಿವಾಸಗಳಲ್ಲಿ ಲೋಕ ಅಧಿಕಾರಿಗಳ ಶೋಧ ಈಗಲೂ ಕೂಡ ಮುಂದುವರಿತಾ ಇದೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರಿಸುಮಾರು 6 ಕಡೆ ಏಕಕಾಲದಲ್ಲೇ ದಾಳಿಯಾಗಿದೆ. ಬೆಂಗಳೂರಿನಲ್ಲೇ 5 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಲಬುರಗಿ ಪಾಲಿಕೆ ಅಧಿಕಾರಿ ಮನೆಯಲ್ಲಿ ಚಿನ್ನದ ಖಜಾನೆ ನೋಡಿ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರಂತೆ. ರಾಮಪ್ಪ ನಿವಾಸದಲ್ಲಿ ದುಂಡಿನ ಕಂತೆ, ಚಿನ್ನಾಭರಣ ಇರೋದು ಕೂಡ ಪತ್ತೆಯಾಗಿದೆ. 3 ದೃಶ್ಯ ನೋಡ್ತಾ ಇದ್ದೀರಿ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಏನೆಲ್ಲ ಭ್ರಷ್ಟ ಅಧಿಕಾರಿಗಳ ನಿವಾಸದಲ್ಲಿ ಪತ್ತೆಯಾಗಿದೆ ಅಂತ. ಪ್ರಮುಖವಾಗಿ ಕಲಬುರಗಿ, ಬೆಂಗಳೂರು, ಗದಗ